ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಒಳ್ಳೆ ಫ್ಯಾಂಟಸಿ ಮೂವಿನ ನೋಡೋಣ. ಫ್ಯಾಂಟಸಿ ಅನ್ನೋದಕ್ಕಿಂತ ಟೈಮ್ ಟ್ರಾವೆಲ್ ಮೂವಿ ಅಂತ ಹೇಳ್ಬೋದು. ಇದು ಒಂದು ಒಳ್ಳೆ ಟೈಮ್ ಟ್ರಾವೆಲ್ ಮೂವಿ, ಯಾರು ಮಿಸ್ ಮಾಡ್ಕೋಬೇಡಿ. ನಮ್ ಜೀವನದಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ರೆ ನಮ್ ಜೀವನದಲ್ಲಿ ಯಾವ್ದು ನಡಿಬಾರ್ದಾಗಿತ್ತೋ ಆ ಟೈಮ್ಗೆ ಹೋಗಿ ಅದನ್ನೆಲ್ಲ ಮತ್ತೆ ಬದಲಿಸಬಹುದು ಅಂತ ಒಂದು ಚಾನ್ಸ್ ಸಿಕ್ಕಿದ್ರೆ ನೀವೇನ್ ಮಾಡ್ತೀರಾ? ಅದೇ ತರ ಚಾನ್ಸ್ ಈ ಫಿಲ್ಮ್ ಅಲ್ಲಿ ಒಬ್ಬರಿಗೆ ಸಿಗುತ್ತೆ. ಆತರ ಅವ್ರಿಗೆ ಸಿಕ್ಕಿರೋ ಚಾನ್ಸ್ ನ ಯಾವ ತರ ಉಪಯೋಗ ಮಾಡ್ಕೊಂಡ್ರು, ಪಾಸ್ಟ್ ಗೆ ಹೋಗಿ ಅವ್ರು ಏನೆಲ್ಲ ಚೇಂಜಸ್ ಮಾಡಿದ್ರು, ಅದರಿಂದ ಫ್ಯೂಚರ್ ಅಲ್ಲಿ ಏನೆಲ್ಲ ಚೇಂಜ್ ಆಯ್ತು ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೇಳಿರೋ ಮೂವಿನೇ ವಿಲ್ ಯು ಬಿ ದೇರ್ ಅಂತ. ಇದು 2016 ಅಲ್ಲಿ ರಿಲೀಸ್ ಆಗಿರೋದು. ಒಂದು ಒಳ್ಳೆ ಕೊರಿಯನ್ ಮೂವಿ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕಾಂಬೋಡಿಯಾನೇ ತೋರಿಸೋದು. ಅಲ್ಲಿ ಈಗ ಸದ್ಯಕ್ಕೆ ಫ್ಲಡ್ ಬಂದಿರೋದ್ರಿಂದ ಜನಗಳೆಲ್ಲ ತುಂಬಾನೇ ಪರದಾಟ ಆಡಿರ್ತಾರೆ. ಅಲ್ಲಿರೋ ಜನಗಳನ್ನ ಕಾಪಾಡಬೇಕು ಅಂತ ಹೇಳಿ ಕೊರಿಯಾದಿಂದ ಒಂದು ಮೆಡಿಕಲ್ ಟೀಮ್ ಹೋಗಿ ಅಲ್ಲಿರೋರ್ಗೆಲ್ಲ ಹೆಲ್ಪ್ ಮಾಡಿರುತ್ತೆ. ಆ ಮೆಡಿಕಲ್ ಟೀಮ್ ಗೆ ಹೆಡ್ ಆಗಿರೋದೇ ನಮ್ಮ ಈ ಫಿಲ್ಮ್ ನ ಹೀರೋ. ಈಗ ಅವ್ರು ಬಂದ ಕೆಲಸ ಮುಗೀತು ಅಂತ ಹೇಳಿ ಅಲ್ಲಿ ಒಂದು ಹೆಲಿಕಾಪ್ಟರ್ ಬಂದಿರುತ್ತೆ. ಅಲ್ಲೆಲ್ಲರೂ ಹೊರಡ್ತಾ ಇರ್ಬೇಕಾದ್ರೆ ಕಣ್ಣು ಕಾಣಿಸ್ದೇ ಇರೋ ಒಂದು ತಾತ ಕಾಂಬೋಡಿಗೆ ಸೇರಿರೋರೆ ಅವ್ರೊಂದು ಮಗುನ ಕೈಲಿ ಎತ್ಕೊಂಡ್ಬಂದು ದಯವಿಟ್ಟು ಮಗುನ ಕಾಪಾಡಿ ಅಂತ ಲಾಸ್ಟ್ ಮೊಮೆಂಟ್ ಅಲ್ಲಿ ಹೇಳ್ತಾರೆ. ಮಗುನ ಹಂಗೆ ಬಿಟ್ಟೋಗಕ್ ಅವ್ರಿಗೆ ಮನ್ಸ್ ಬರ್ತಾ ಇಲ್ಲ. ಇನ್ನ ಇವಾಗ ಈ ಹೆಲಿಕಾಪ್ಟರ್ ಹೋದ್ರೆ ಮತ್ತೆ 2 ವಾರದವರೆಗೂ ಬರಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ರು ನೀವ್ ಇಲ್ಲಿಂದ ಹೋಗ್ರಿ, ನಾನ್ ನಿಮ್ ಹಿಂದೆನೆ ಬರ್ತೀನಿ ಅಂತ ಹೇಳಿ ಅವ್ರ ಟೀಮ್ ನೆಲ್ಲ ಅಲ್ಲಿಂದ ಕಳಿಸ್ಬಿಟ್ಟು ಇವ್ರಿಲ್ಲೇ ಉಳ್ಕೊಳಕ್ಕೆ ಶುರು ಮಾಡಿದ್ರು. ಆ ಜನಗಳ ಮಧ್ಯೆನೇ ಇರ್ತಾರೆ. ಆ ಮಗುಗೂ ಟ್ರೀಟ್ಮೆಂಟ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಗುನ ಕೂಡ ಕಾಪಾಡ್ಬಿಟ್ರು. ಇನ್ 2 ವಾರ ಆಯ್ತಲ್ವಾ, ಆಲ್ಮೋಸ್ಟ್ ಈಗ ಮಗು ಹುಷಾರಾಗೋಯ್ತು. ಮಗುನ ಕಾಪಾಡ್ಬಿಟ್ವಿ ಅಂತ ಒಂದು ತೃಪ್ತಿಯಲ್ಲಿ ನಮ್ ಹೀರೋ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ಕಣ್ ಕಾಣಿಸ್ತಿರೋ ತಾತ ಬಂದು ಮಾತಾಡಿಸ್ತಾರೆ. ಏನಪ್ಪಾ, ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ನೀವ್ ಮಾಡಿರೋ ಈ ಕೆಲ್ಸದಿಂದ ಇಲ್ಲಿ ನೋಡಿ ಜನಗಳ ಮುಖದಲ್ಲಿ ಎಷ್ಟು ಸಂತೋಷ. ಇದಕ್ಕೆ ಎಷ್ಟು ನೀವು ₹1 ಕೊಟ್ರು ಅದು ಸಾಲೋದಿಲ್ವಲ್ಲ. ಇಷ್ಟು ಜನಕ್ಕೆ ಸಹಾಯ ಬೇಕು ಅಂತ ಹೇಳಿ ನೀವು ತಕ್ಷಣ ಬಂದು ನಿಂತು ಮಾಡಿದೀರಾ. ನಿಮ್ಗೆ ಜೀವನದಲ್ಲಿ ಏನಾದ್ರೂ ಆಸೆ ಇದೆಯಾ, ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದೀರಾ ಅಂದಾಗ ನಮ್ ಹೀರೋ ಹಂಗೆ ಬೇಜಾರಲ್ಲಿ ಮುಖನ ಇಟ್ಕೊಂಡು ನಾನ್ ಸಾಯೋದಕ್ಕೂ ಮುಂಚೆ ಒಬ್ಬರನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದೀನಿ, ಬಟ್ ಅದ್ ಈ ಜನ್ಮದಲ್ಲಿ ಆಗೋದಿಲ್ಲ ಬಿಡಿ ಅಂತ ಹೇಳಿದಾಗ ಆ ತಾತ ಕೂಡ ನಿನ್ ಸ್ಟೋರಿ ಕೇಳಿದ್ರೆ ತುಂಬಾ ಬೇಜಾರಾಗ್ತಿದೆಪ್ಪ, ಆದ್ರೆ ತಗೋ ನನ್ ಕೆಲಿಗೆ ಸದ್ಯಕ್ಕೆ ನಿನ್ಗೆ ಕೊಡಕ್ ಆಗೋದು ಇದ್ ಮಾತ್ರನೇ ಅಂತ ಹೇಳಿ ಅವ್ರ ಕತ್ತಲ್ಲಿ ಒಂದು ಬಾಟಲ್ ನ ತಗ್ಲಾಕೊಂಡಿರ್ತಾರ. ತಾತ ಏನೋ ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ. ಆ ಟ್ಯಾಬ್ಲೆಟ್ಸ್ ಡಬ್ಬಿನ ನಮ್ ಹೀರೋ ಕೈಗೆ ಕೊಡ್ತಾರೆ. ಅದ್ರಲ್ಲೊಂದು 10 ಟ್ಯಾಬ್ಲೆಟ್ ಇರುತ್ತೆ. ಏನಕ್ ಕೊಟ್ರು ಇದ್ರೆ ಏನು ಅಂತ ನಮ್ ಹೀರೋಗೆ ಏನು ಗೊತ್ತಿಲ್ಲ. ಇಲ್ಲೇ ಫಿಲ್ಮ್ ನ ಟೈಟಲ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಈಗ ಪಾಸ್ಟ್ ಅಲ್ಲಿ ಅಂದ್ರೆ 1985 ಅಲ್ಲಿ ತೋರಿಸ್ತಾರೆ. ಅಲ್ಲಿ ಒಂದು ಡಾಲ್ಫಿನ್ ಶೋ ನಡೀತಾ ಇರುತ್ತೆ. ತುಂಬಾನೇ ಜನ ಬಂದಿರ್ತಾರೆ. ಆ ಡಾಲ್ಫಿನ್ ಮಾಡ್ತಾ ಇರೋ ಎಲ್ಲಾ ವಿದ್ಯೆಗೆ ಅಲ್ಲಿರೋರೆಲ್ಲ ನೋಡಿ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಸೌಂಡ್ ಕೊಡ್ತಾ ಇದ್ರೆ ಇಂತ ಸ್ಪೀಕರ್ ಸೌಂಡ್ ಬರೋ ಜಾಗದಲ್ಲಿ ಕೂಡ ಒಬ್ಬ ಮಲಗಿದಾನೆ ನೋಡಿ. ಯಪ್ಪ, ಸರಿಯಾದ ನಿದ್ದೆ ಮಾಡ್ತಾ ಇರ್ತಾನೆ. ಇವನಿತ್ರ ಡಾಲ್ಫಿನ್ ಶೋಗೆ ಬಂದು ನಿದ್ದೆ ಮಾಡೋದಕ್ಕೆ ಕಾರಣ ಆ ಡಾಲ್ಫಿನ್ ಶೋ ನಡೆಸ್ಕೊಡ್ತಾ ಇರೋ ಹುಡುಗಿನೇ. ಆ ಹುಡುಗಿನು ಮತ್ತೆ ಇವನು ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾರೆ. ಪ್ರೀತಿ ಅಂದ್ರೆ ಇವತ್ತು ಮಾಡ್ಬಿಟ್ಟು ನಾಳೆ ಬಿಟ್ಟೋಗೋ ತರದ್ದಲ್ಲ. ತುಂಬಾನೇ ಗ್ರೇಟ್ ಲವ್ ಅಂತಾನೆ ಹೇಳ್ಬೋದು ಇವ್ರ ಮಧ್ಯೆ ಇರೋ ಒಂದು ಬಾಂಡಿಂಗು. ಆದ್ರೆ ಏನು ವಿಧಿ ಪಾಪ ಇವರಿಬ್ಬರನ್ನ ದೂರ ಇಡ್ಬೇಕಂತಾನೆ ಪ್ಲಾನ್ ಮಾಡುತ್ತೆ. ಯಾಕಂದ್ರೆ ಇವಳು ಈ ತರ ಒಂದು ಡಾಲ್ಫಿನ್ ಶೋ ಮಾಡ್ತಾ ಇರೋ ಜಾಗದಲ್ಲಿ ಕೆಲಸ ಮಾಡ್ತಾ ಇರೋದು, ಒಂದು ಝೂ ಅಂತಾನೆ ಇಟ್ಕೊಳ್ಳಿ, ಆ ಜಾಗದಲ್ಲಿ ಕೆಲಸ ಮಾಡೋದು. ಆದ್ರೆ ಅವನು ಒಂದು ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋದು ಅದು ಬೇರೆ ಒಂದು ಜಾಗದಲ್ಲಿ. ಯಾವ್ದಾದ್ರು ಹಾಲಿಡೇ ಬಂತು ಅಥವಾ ವೆಕೇಶನ್ ಏನಾದ್ರು ಇದ್ರೆ ಮಾತ್ರನೇ ಇವರಿಬ್ರು ಮೀಟ್ ಆಗೋದು. ಆತರ ಇವತ್ತು ಅವಳನ್ನ ಮೀಟ್ ಮಾಡಿ ಅವ್ರ ಡೇ ಎಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿ ಖುಷಿ ಪಟ್ಟಿದ್ದಾದ್ಮೇಲೆ ಇವಾಗ ಮತ್ತೆ ಅವನು ರಿಟರ್ನ್ ಹೋಗ್ಬೇಕು. ಸೊ ರೈಲ್ವೆ ಸ್ಟೇಷನ್ ಗೆ ಬಂದಿರ್ತಾರೆ. ಅವನಿಗಂತೂ ತುಂಬಾನೇ ಬೇಜಾರಾಗುತ್ತೆ. ಅವನಿಗಿಂತ ಅವಳು ತುಂಬಾ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೇಕು. ಇನ್ನು ಎಷ್ಟು ದಿನ ನಾವಿಬ್ರು ಈ ತರ ದೂರ ಇರ್ಬೇಕು, ನನ್ಗೊಂದು ಮಗು ಬೇಕು ಅಂತ ಕೇಳ್ತಾಳೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನ ಮದ್ವೆ ಮಾಡ್ಕೊ ಅಂತ ಹೇಳ್ತಾ ಇರೋದು. ಅವನಂತಾನೆ ನಿಂತಿರೋ ಜಾಗದಲ್ಲಿ ಮದ್ವೆ ಮಾಡ್ಕೊ ಅಂದ್ರೆ ಹೆಂಗೆ ನಾನ್ ಮಾಡ್ಕೊಳ್ಳೋದು, ನನಗೊಂದ್ ಸ್ವಲ್ಪ ದಿನ ಕೆಲಸ ಇದೆ, ಆದಷ್ಟು ಬೇಗ ನನ್ ಕೆಲಸನ ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ಇಬ್ರು ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅವಳು ಓಕೆ ಅಂತ ಹೇಳಿ ಮಾತಾಡಿ ಕಳ್ಸಿಕೊಡ್ತಾರೆ. ಅವನು ಅಲ್ಲಿಂದ ಸ್ಟ್ರೇಟ್ ಆಗಿ ಅವ್ನು ಬರ್ಬೇಕಾಗಿರೋ ಜಾಗಕ್ಕೆ ಬಂದಿದ ತಕ್ಷಣ ಸ್ಟೈಲ್ ಆಗಿ ಒಂದು ಸಿಗರೇಟ್ ನ ಅಂಟಿಸ್ಬಿಟ್ಟು ಊರ್ಗ್ ಬಂದ್ ಸೇರಿದ್ವಿ ಅಂತ ಅವಳಿಗೆ ಹೇಳ್ಬೇಕಲ್ವಾ. ಅದರಿಂದ ಒಂದು ಟೆಲಿಫೋನ್ ಬೂತ್ ಅಲ್ಲಿ ಹೋಗ್ಬಿಟ್ಟು ಕಾಲ್ ನ ಮಾಡ್ತಾನೆ. ಮಾಡಿ ವಿಷಯನು ತಿಳಿಸ್ತಾ ಇಲ್ಲೇ ಇರೋದು ಒಂದು ಟ್ವಿಸ್ಟ್. 2015 ಅಲ್ಲಿ ನೋಡಿರೋ ನಮ್ ಹೀರೋ ಇಲ್ಲಿ ಟೆಲಿಫೋನ್ ಬೂತ್ ಅಲ್ಲಿ ಹಂಗೆ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಮಲಗಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹುಡುಗ ಹೋಗ್ಬಿಟ್ಟು ಎಬ್ಬಿಸ್ತಾನೆ. ಸರ್ ಏನ್ ಸರ್ ಆಯ್ತು, ಯಾಕೆ ಸರ್ ಅಂತ ತುಂಬಾನೇ ಗಾಬರಿಯಿಂದ ಕೇಳಿದ್ರೆ ಅವನ್ನ ನೋಡಿ ನಮ್ ಹೀರೋ ಸಖತ್ ಶಾಕ್ ಆಗ್ತಾರ. ಈ ಶಾಕಿಗೆ ಕಾರಣ ಏನಂತ ಗೊತ್ತಾಯ್ತಾ? 1985 ಅಲ್ಲಿರೋ ಆ ಹುಡುಗನೇ ಈಗ 2015 ಅಲ್ಲಿ ಪ್ರೆಸೆಂಟ್ ಅಲ್ಲಿ ಇರೋ ನಮ್ ಹೀರೋ. ಅಂದ್ರೆ ಅವನನ್ನ ಅವರೇ ನೋಡ್ಕೊಂಡಾಗ ಅನ್ಸುತ್ತಲ್ವಾ, ಅಯ್ಯೋ ನಾನೇ ನೋಡ್ಕೊಂತಾ ಇದೀನಿ, ಇಲ್ಲಿ ಏನೋ ನಡೀತಾ ಇದೆ ಅಂತ. ಆದ್ರೆ ಅದೇ ಟೈಮಲ್ಲಿ ಅವ್ರಿಗೆ ಕೆಮ್ಮು ಜಾಸ್ತಿ ಆಗಿ ಬಾಯಲ್ಲಿ ಬ್ಲಡ್ ಬರಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ಆ ಪಾಸ್ಟ್ ಅಲ್ಲಿ ಇರೋ ನಮ್ ಹೀರೋನೆ ಅವ್ನ್ ಕರ್ಚಿಫ್ ನ ಎತ್ಬಿಟ್ಟು ಬಾಯಿಗೆ ಇಟ್ಕೊಳಕ್ಕೆ ಅಂತ ಕೊಟ್ಟಿರ್ತಾನೆ. ಅವರ ಕರ್ಚಿಫ್ ನ ಇಟ್ಕೊಂಡು ಅವನು ಶಾಕಿಂಗ್ ಅಲ್ಲಿ ನೋಡ್ತಿ ಹೆಸರೇನು ಅಂತ ಕೇಳಿದಾಗ ಆ ಪಾಸ್ಟ್ ಅಲ್ಲಿ ಇರೋ ನಮ್ ಹೀರೋ ಅವ್ನ ಹೆಸರನ್ನ ಕೂಡ ಹೇಳ್ತಾನೆ. ಇಬ್ಬರ ಹೆಸರು ಒಂದೇ ಅಲ್ವಾ. ನಮ್ ಹೀರೋಗಂತೂ ಸಖತ್ ಶಾಕ್ ಆಗೋಯ್ತು. ಅಯ್ಯಯ್ಯೋ, ನಾನ್ ಯಾವ್ದೋ ಭಯಂಕರವಾಗಿರೋ ಕನ್ಸಲ್ ಸಿಕ್ಕಾಕೊಂಡ್ಬಿಟ್ಟಿದೀನಿ, ಇಲ್ಲಿಂದ ಎಕ್ಸಿಟ್ ಆಗೋದು ಹೆಂಗೆ ಅಂತ ಹೇಳಿ ದಿಕ್ಕು ನೋಡ್ತಾ ಇರ್ತಾರೆ. 35 ವರ್ಷದ ಹಿಂದೆಗಡೆ ನಾನ್ ಹೆಂಗಿದ್ನೋ ಇಲ್ಲೊಬ್ಬ ಹಂಗೆ ಇದಾನೆ, ನನ್ನ ಹೆಸರನ್ನೇ ಹೇಳ್ತಾ ಇದ್ದಾನೆ, ಏನ್ ನಡೀತಾ ಇದೆ ಅಂತ ಹೇಳಿ ಭಯ ಪಟ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಇರುತ್ತೆ. ಓಡೋಗಿ ಪಬ್ಲಿಕ್ ಟಾಯ್ಲೆಟ್ ಒಳಗಡೆ ಕೂತ್ಕೊಂಡ್ಬಿಟ್ರು. ಹಿಂದ್ಗಡೆನೆ ಬರೋ ಈ ಪಾಸ್ಟ್ ಅಲ್ಲಿರೋ ಹೀರೋ ಕೂಡ ಅಯ್ಯೋ ಏನಾಯ್ತು ಇವ್ರಿಗೆ, ನನ್ ಕರ್ಚಿಫ್ ನ ಬೇರೆ ಎತ್ಕೊಂಡ್ ಹೊಟ್ಟೋದ್ರೆ ಅಂತ ಹಿಂದ್ಗಡೆನೆ ಬಂದು
ಬಂದು ಟಾಯ್ಲೆಟ್ ಡೋರ್ ಹತ್ರನೇ ನಿಂತಿರ್ತಾನೆ. ಒಳಗಡೆ ಇರೋ ನಮ್ ಹೀರೋ ಹಂಗೆ ಕಣ್ ಮುಚ್ಕೊಂಡ್ ಮಲಗಿದ್ರೆ ಇವಾಗ ಮತ್ತೆ ಪ್ರೆಸೆಂಟ್ ಅಲ್ಲಿ ಅವರು ಕಣ್ಬಿಟ್ಟು ಎದ್ದೇಳ್ತಾರೆ. ನಾರ್ಮಲ್ ಆಗಿ ಮನೇಲಿ ಎದ್ದಿದ್ರೆ ಪರವಾಗಿಲ್ಲ, ಬಟ್ ಯಾವ್ದೋ ಒಂದು ಫ್ಲೈಟ್ ಅಲ್ಲಿ ಎದ್ದಿದ್ದಾರೆ. ವಾಶ್ರೂಮ್ ಒಳಗಡೆ ಯಾರಪ್ಪ ಇರೋದು ಅಂತ ಹೊರಗಡೆಯಿಂದ ಆ ಏರ್ ಹೋಸ್ಟೆಸ್ ಎಲ್ಲ ಡೋರ್ ನ ತಟ್ತಾನೆ ಇರ್ತಾರೆ. ಸ್ವಲ್ಪ ತಾದ್ಮೇಲೆ ಅವ್ರು ಡೋರ್ ತೆಕ್ಕೊಂಡ್ ಬರೋದು, ಎಲ್ಲಿ ಹೋಗಿ ಎಲ್ಲಿ ಬಂದ್ರು, ಹೆಂಗ್ ಈ ತರ ಟ್ರಾವೆಲ್ ಮಾಡ್ಕೊಂಡು ಹೋದ್ರು, ಫಾಸ್ಟ್ ಹೋಗ್ಬಿಟ್ಟು ಬಂದ ನಾನು ಅಂತ ಹೇಳಿ ಒಂದು ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಆಕ್ಚುಲಿ ಇವರು ಕಾಂಬೋಡಿಯೊಂದಿಗೆ ಕೊರಿಯಾಗೆ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಫ್ಲೈಟ್ ಹತ್ತಿರ್ತಾರೆ. ಆದ್ರೆ ಸರಿಯಾಗಿ ನಿದ್ದೆ ಇಲ್ಲ ಅಂತ ಹೇಳಿ ಅಲ್ಲಿರೋ ತಾತ ಒಂದು ಟ್ಯಾಬ್ಲೆಟ್ ನ ಕೊಟ್ಟಿರ್ತಾರಲ್ಲ, ಅದನ್ನ ಹಾಕೊಂಡು ಮಲಗಿರೋದು. ಆ ಟ್ಯಾಬ್ಲೆಟ್ ಇಂದಾನೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ ಅಂತ ಹೇಳಿ ಅವ್ರಿಗೊಂದು ಕನ್ಫ್ಯೂಷನ್ ಇರುತ್ತೆ. ಇದ್ರೂನು ಹೆಂಗೋ ಬಂದು ಊರ್ ಸೇರಿದ್ರು. ಈಗ ಅವರು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಯಾರ್ದೋ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ನ ನೋಡ್ತಾ ಇರ್ತಾರೆ. ಬೇರೆ ಯಾರ್ದು ಅಲ್ಲ, ಅವ್ರದೇ. ಅವ್ರಿಗೆ ಈಗ ಲಂಗ್ ಕ್ಯಾನ್ಸರ್ ಬಂದಿರುತ್ತೆ. ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜ್. ಎಷ್ಟು ದಿನ ಬದುಕ್ತಾರೆ ಅಂತ ಗೊತ್ತಿಲ್ಲ. ಇನ್ನ ಈಗ ಸದ್ಯಕ್ಕೆ ನಮ್ ಜೊತೆ ಇರೋರ್ಗೆಲ್ಲ ಈ ವಿಷಯನೆಲ್ಲ ಹೇಳಿ ಏನಕ್ಕೆ ಬೇಜಾರ್ ಮಾಡ್ಸೋದು ಅಂತ ಯಾರ ಹತ್ರನೂ ಹೇಳಲ್ಲ. ಅದೇ ಜಾಗಕ್ಕೆ ಒಂದು ನರ್ಸ್ ಲೇಡಿ ಕೂಡ ಬರ್ತಾರೆ. ಇವರು ಸುಮಾರು ವರ್ಷದಿಂದ ನಮ್ ಹೀರೋ ಜೊತೆ ವರ್ಕ್ ಮಾಡ್ತಾ ಇರೋರೆ. ಅವ್ರ ಹತ್ರ ಕೂಡ ಇವ್ರು ಇದನ್ನ ಹೇಳೋದಿಲ್ಲ. ಹಂಗೆ ಅವ್ರಿಗೆ ಕೆಲಸನ ಮುಗಿಸ್ಕೊಂಡು ಈಗ ಬೀಚ್ ಸೈಡ್ ಅಲ್ಲಿ ಅವ್ರ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಇವರು ನಮ್ ಹೀರೋಗೆ ಚಿಕ್ಕ ವಯಸ್ಸಿಂದನು ಅಂದ್ರೆ ಸ್ಕೂಲ್ ಡೇಸ್ ಇಂದಾನು ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ಕುತ್ಕೊಂಡು ಬೀಚ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅಂದ್ರೆ ನಿನ್ನೆ ಏರೋಪ್ಲೇನ್ ಅಲ್ಲಿ ನಡೀತಲ್ಲ ಒಂದು ಮಿನಿ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರಲ್ಲ, ಅದ್ರ ಬಗ್ಗೆ ಇವ್ರ ಹತ್ರ ಹೇಳಿದಾಗ ಇವ್ರ ಅಂತಾರೆ, ಫುಲ್ ಆಗಿ ಕುಡಿದ್ ಬಿಟ್ಟು ಎಲ್ಲೋ ಬ್ಯಾರಲ್ ಮಲ್ಕೊಂಡಿರ್ತೀಯ ಕಣೋ, ನಿನ್ಗೆ ಅದೇ ನೆನಪು ಬಂದಿರೋದು ಅನ್ನೋ ತರ ಹೇಳ್ತಾರೆ. ಇದೇ ಟೈಮ್ ಅಲ್ಲಿ 1985 ಅಲ್ಲಿ ನಮ್ ಹೀರೋ ಅಂದ್ರೆ ಪಾಸ್ಟ್ ಹೀರೋ ಅವ್ರ ಫ್ರೆಂಡ್ ಜೊತೆ ಇದೇ ಜಾಗದಲ್ಲಿ ಕುತ್ಕೊಂಡೆ ಮಾತಾಡ್ತಾ ಇರೋದು. ಇಲ್ಲಿ ಪ್ರೆಸೆಂಟ್ ಅಲ್ಲಿ ನೋಡಿದ್ವಲ್ಲ, ಅದೇ ಫ್ರೆಂಡ್ ಅಲ್ಲಿ ಇರೋದು. ಏನು ಆ ಟೈಮ್ ಅಲ್ಲಿ ಸ್ವಲ್ಪ ತಲೆ ಚೆನ್ನಾಗಿ ಕೂದ್ಲಿತ್ತು, ಆದ್ರೆ ಇವಾಗ ಬಾಂಡ್ಲಿ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಅವ್ರ ಹತ್ರ ಮಾತಾಡುವಾಗ ಅವನು ಇದೇ ಟಾಪಿಕ್ ನಾನೇ ಹೇಳ್ತಾ ಇರ್ತಾನೆ. ನೆನ್ನೆ ಹತ್ರ ಟೆಲಿಫೋನ್ ಬೂತ್ ಅಲ್ಲಿ ಒಂದು ವ್ಯಕ್ತಿನ ನೋಡ್ದೆ ಕಣೋ, ನೋಡಕ್ಕೆ ಸ್ವಲ್ಪ ವಿಚಿತ್ರವಾಗಿದ್ರು. ಅವ್ನ್ ನಡ್ಕೊಳ್ಳೋ ರೀತಿ ಕೂಡ ಒಂದ್ ಸ್ವಲ್ಪ ವಿಚಿತ್ರವಾಗೇ ಇತ್ತು. ಆದ್ರೆ ಅವ್ರನ್ನ ನೋಡ್ತಾ ಇದ್ರೆ ಒಂಥರ ನನಗೂ ಅವ್ರಿಗೂ ಏನೋ ಒಂದು ಕನೆಕ್ಷನ್ ಇರೋ ತರ ನನ್ಗೆ ಅನಿಸ್ತದೆ ಕಣೋ ಅಂತಂದ್ರೆ, ಅವ್ನ್ ಫ್ರೆಂಡ್ ಅಲ್ಲಿರೋನು ಏನೋ ದೊಡ್ಡದಾಗೆಲ್ಲ ಗೊತ್ತಿರೋ ಅಂತಾರ. ಅಯ್ಯೋ ಈ ತರ ಮೆಂಟಲ್ ಗಳು ಊರ್ ತುಂಬಾ ಸುತ್ತಾ ಇದಾರೆ ಕಣೋ, ಅದ್ರಲ್ಲಿ ಅವನು ನಿನ್ಗೆ ತಗ್ಲಾಕೊಂಡಿರ್ತಾನೆ, ಅದನ್ನೆಲ್ಲ ಬಿಡೋ, ಅದನ್ನೆಲ್ಲ ತಲೆಗೆ ಹಾಕೋಬೇಡ ಅನ್ನೋ ತರ ಹೇಳ್ಬಿಟ್ಟ. ಇವಾಗ ಪ್ರೆಸೆಂಟ್ ಅಲ್ಲಿ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಕೆಲಸ ಮುಗಿಸ್ಕೊಂಡು ಮನೆಗ್ ಬರೋಷ್ಟ್ರಲ್ಲೇ ಮನೆ ಡೋರ್ ಮೇಲೆಲ್ಲ ಅವ್ರ ಮಗಳ ಜೊತೆ ತಗೊಂಡಿರೋ ಫೋಟೋನ ಹಾಕಿರ್ತಾನೆ. ಅವ್ರಿಗೆ 20 ವಯಸ್ಸಲ್ಲಿ ಒಂದು ಮಗಳಿರ್ತಾಳೆ. ಅವಳಂದ್ರೆ ತುಂಬಾನೇ ಇಷ್ಟ ಅಪ್ಪನ್ಗೆ. ಅವ್ರ ಮಗಳು ಅದೇ ಟೈಮ್ ಅಲ್ಲಿ ಕಾಲ್ ಮಾಡಿರ್ತಾರೆ. ಮಾತಾಡ್ಕೊಂಡಿದ್ದವ್ರು ಅವ್ರಿಗೆ ಮತ್ತೆ ಕೆಮ್ಮು ಜಾಸ್ತಿ ಆಗೋಯ್ತು. ತುಂಬಾನೇ ಓವರ್ ಆಗಿ ಕೆಮ್ತಾ ಇರ್ತಾರೆ. ಇದನ್ನ ನೋಡಿ ಫೋನ್ ಅಲ್ಲಿರೋ ಹುಡುಗಿ ಬಂದು ಅಪ್ಪ ಏನಾಯ್ತಪ್ಪ ಅಂದಾಗ, ಅಯ್ಯೋ ಏನಿಲ್ಲಮ್ಮ, ತಲೆಗೆ ಹತ್ತು ಬಿಡ್ತು ಅಷ್ಟೇ, ನೀನು ಕಾಲ್ ಕಟ್ ಮಾಡು, ನಾನ್ ಸ್ವಲ್ಪ ನೀರ್ ಕುಡಿದ್ಬಿಟ್ಟು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ರು. ಆದ್ರೆ ತುಂಬಾನೇ ಕೆಮ್ತಾ ಇರ್ತಾರೆ ಪಾಪ. ಅಲ್ಲಿರೋ ಯಾವ್ದೋ ಒಂದು ಟ್ಯಾಬ್ಲೆಟ್ ನ ಹಾಕೊಂಡು ನೀರ್ ಕುಡಿದು ಒಂದ್ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಮತ್ತೆ ಅವ್ರಿಗೆ ನೆನೆ ನಡೆದಿರೋ ಬಗ್ಗೆ ಯೋಚನೆ ಬರುತ್ತೆ. ನಿಜವಾಗ್ಲೂ ನೆನೆ ನಾವು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಬಂದ್ವಾ ಏನು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನೆನ್ನೆ ಅವ್ರು ಬಿಚ್ಚಾಕಿದ್ರಲ್ಲ ಬಟ್ಟೆ, ಆ ಬಟ್ಟೆನೆಲ್ಲ ಹೋಗಿ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಪಾಸ್ಟ್ ಅಲ್ಲಿ ಹೀರೋ ಕೊಟ್ಟಿದ್ದಲ್ಲ ಒಂದು ಕರ್ಚೀಫ್ ಅವ್ರು ಕೆಂಬೇಕಾದ್ರೆ, ಆ ಕರ್ಚೀಫ್ ಅವ್ರ ಪಾಕೆಟ್ ಅಲ್ಲಿ ಇದೆ. ಸೊ ಅವ್ರಿಗೆ ಕನ್ಫರ್ಮ್ ಆಗೋಯ್ತು ಆ ಕಾಂಬೋಡಿಯನಲ್ಲಿ ಇದ್ದ ತಾತ ಕೊತ್ತಿ ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡಿದ್ರಿಂದಾನೆ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿ ನನ್ನ ಪಾಸ್ಟ್ ವರ್ಷನ್ ನ ನೋಡ್ಕೊಂಡ್ ಬಂದಿದ್ದೀನಿ ಅಂತ. ಇನ್ ಗೊತ್ತಾದ್ಮೇಲೆ ಸುಮ್ನೆ ಇರ್ತಾರ. ಮತ್ತೆ ಬಾಟ್ಲ್ ಅಲ್ಲಿರೋ ಇನ್ನೊಂದು ಟ್ಯಾಬ್ಲೆಟ್ ನ ಹಾಕೊಂಡು ಅವ್ರ ಹೆಂಡತಿದೊಂದು ಹಳೆ ಫೋಟೋ ಇರುತ್ತೆ, ಆ ಫೋಟೋ ನೋಡ್ಕೊಂಡು ತುಂಬಾನೇ ಫೀಲ್ ಮಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಡ್ತಾರೆ. ಇದೇ ಟೈಮ್ ಅಲ್ಲಿ ಪಾಸ್ಟ್ ಅಲ್ಲಿ ಏನಾಗ್ತಿದೆ ಅಂದ್ರೆ, ಪಾಸ್ಟ್ ಅಲ್ಲಿರೋ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಮೀಟ್ ಮಾಡ್ಕೊಳ್ತಾರೆ. ಸ್ವಲ್ಪ ಹೊತ್ತು ಮಾತಾಡಿದ್ದೆಲ್ಲ ಆದ್ಮೇಲೆ ನಮ್ ಹೀರೋಗೆ ಒಂದು ಗಿಫ್ಟ್ ನ ಕೊಡ್ತಾಳೆ, ಒಂದು ಪುಟ್ಟ ನಾಯಿ ಮರಿ. ತುಂಬಾ ಚೆನ್ನಾಗಿರುತ್ತೆ. ಇವ್ರಂತ ಅಯ್ಯೋ ನನ್ಗೆ ನಾಯಿ ಮರಿನೆಲ್ಲ ಬೆಳ್ಸಕ್ ಬರೋದಿಲ್ಲ, ನನ್ಗೆ ಬೇಡ ಅಂದಾಗ, ಛೇ ಏನೋ ಅದು ಕೂಡ ಒಂದು ಪ್ರಾಣನೇ ತಾನೆ, ಅದೇನ್ ಮಾಡ್ಬಿಡುತ್ತೆ ನಿನ್ನ, ನಾನೊಂದ್ 2 ದಿನ ಊರಲ್ಲಿರಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಆಗಿ ಹೋಗ್ತಾ ಇದೀನಿ, ನೋಡಿ ಹುಷಾರಾಗಿರು ಅಂತ ಅವ್ನಿಗೆ ಯೋಗಕ್ಷೇಮನೆಲ್ಲ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಡ್ತಾಳೆ. ಅವನು ಮನೆ ಒಳಗಡೆ ಬಂದು ಅವ್ರ ನಾಯಿ ಮರಿ ನೋಡ್ಬಿಟ್ಟು, ಪರವಾಗಿಲ್ಲ ಕ್ಯೂಟ್ ಆಗಿ ಇದೆಯಾ, ನಿನ್ನ ಹೆಸರು ಪೊಟೇಟೋ ಅಂತ ಹೇಳಿ ಅವಾಗ ತಾನೇ ಹೆಸರಿಟ್ಬಿಟ್ಟು ಹಂಗೆ ನಿದ್ದೆಗೆ ಜಾರ್ಕೊಂಡ. ತುಂಬಾ ಟೈರ್ಡ್ ಆಗಿರೋದ್ರಿಂದ ಮಲಗ್ ಬಿಟ್ಟಿರ್ತಾನೆ. ಆದ್ರೆ ನಿದ್ದೆ ಕಣ್ಣಲ್ಲಿ ಕಣ್ಬಿಟ್ಟಾಗ ಯಾರೋ ಮನೆ ಒಳಗಡೆ ಬಂದಿರೋ ತರ ಅವ್ರಿಗೆ ಅನ್ಸುತ್ತೆ. ಸ್ಲೋ ಆಗಿ ನಡ್ಕೊಂಡ್ ಬರ್ತಾ ಇರೋದು ನಮ್ಮ ಪ್ರೆಸೆಂಟ್ ಅಲ್ಲಿ ಹೀರೋನೆ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ್ತಾನಲ್ಲ, ಅದರಿಂದ ಬಂದಿರೋದು. ಅವನ ನೋಡಿದ ತಕ್ಷಣ ಪಾಸ್ಟ್ ಅಲ್ಲಿ ಇರೋ ಹೀರೋಗೆ ಸಖತ್ ಭಯ ಆಗೋಯ್ತು. ಇದ್ರೂ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂತಾನೆ, ಯಾಕಂದ್ರೆ ಆಲ್ರೆಡಿ ಇವ್ರನ್ನ ನೋಡಿದ್ನಲ್ಲ, ಸ್ವಲ್ಪ ಧೈರ್ಯ ಬರುತ್ತೆ. ಯಾರ್ ನೀನು, ಏನಕ್ಕೆ ಇಲ್ಲಿ ಬಂದಿದ್ಯಾ, ನಮ್ಮನೆ ಒಳಗಡೆ ಏನ್ ಮಾಡ್ತಾ ಇದೀಯ ಅಂದಾಗ ಹೀರೋ ಹೇಳ್ತಾನೆ, ಏನು ನಾನ್ ಯಾರಂತ ನಿನ್ಗೆ ಇನ್ನೂ ಗೊತ್ತಾಗ್ಲಿಲ್ವಾ, ನಾನೇ ನೀನು, ನೀನೇ ನಾನು, ನಿನ್ನ 30 ವರ್ಷದ ಫ್ಯೂಚರ್ ನಾನು, ನನ್ನ 30 ವರ್ಷದ ಪಾಸ್ಟ್ ನೀನು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ನೂ ನಿನ್ಗೆ ನಂಬಿಕೆ ಬಂದಿಲ್ವಾ, ತಗೋ ಐಡಿ ಕಾರ್ಡ್ ನ ತಗೊಂಡ್ ನೋಡು, ನಾನ್ ಯಾರಂತ ನಿನ್ಗೆ ಗೊತ್ತಾಗುತ್ತೆ ಅಂತ ಐಡಿ ಕಾರ್ಡ್ ಎಲ್ಲ ತೋರಿಸ್ತಾನೆ. ಅದೆಲ್ಲ ನೋಡಿದ್ರು ಒಂದ್ ಕಡೆ ನಂಬೇಕಾ ನಂಬಾರ್ದ ಅಂತ ಅವ್ನ್ಗೇನು ಅರ್ಥ ಆಗದೆ ಒಂದು ಕನ್ಫ್ಯೂಷನ್ ಅಲ್ಲಿ ನಿಂತಿರ್ತಾನೆ. ಅದೇ ಟೈಮಲ್ಲಿ ಚಿಕ್ಕ ನಾಯಿ ಮರಿಯಲ್ಲಿ ಬಂದಿರುತ್ತಲ್ಲ, ಟಕ್ಕಂತ ನಮ್ ಹೀರೋ ಅದನ್ನ ಎತ್ಕೊಂಡು ಪೊಟೇಟೋ ಹೇಗಿದ್ಯಾ ಅಂತ ಮಾತಾಡಿಸ್ತಾನೆ. ಇದರಿಂದ ಈ ಪಾಸ್ಟ್ ಅಲ್ಲಿ ಇರೋ ಹೀರೋಗೆ ಇನ್ನಷ್ಟು ಶಾಕು. ಯಾಕಂದ್ರೆ ಈಗ ತಾನೆ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೆ ಹೆಸರಿಟ್ಬಿಟ್ಟು ಅವನಂಗ್ ಮಲ್ಕೊಂಡಿದ್ದು, ಹೆಸರಿಟ್ಟಾಗ ಮನೇಲಿ ಯಾರು ಇರ್ಲಿಲ್ಲ, ಹಂಗಾದ್ರೆ ಈ ಹೆಸರು ಇವ್ನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ ಒಂದು ಕನ್ಫ್ಯೂಷನ್ ಇನ್ನಷ್ಟು ಜಾಸ್ತಿ ಆಗೋಯ್ತು. ಆಗ ಹೀರೋ ಹೇಳ್ತಾರೆ, ಇನ್ನು ನಾನು ನಿನ್ಗೆ ನಂಬಿಕೆ ಬರ್ಲಿಲ್ಲ, ಸರಿ ಆಯ್ತು, ನಿನ್ಗೆ ಇನ್ನಷ್ಟು ಕನ್ಫರ್ಮ್ ಮಾಡೋದಕ್ಕೆ ನನ್ಗೆ ನಿನ್ಗೆ ಮಾತ್ರ ಗೊತ್ತಿರೋ ಕೆಲವೊಂದು ವಿಷಯನ ಹೇಳ್ತೀನಿ, ಅವಾಗಾದ್ರೂ ನಂಬ್ತೀಯ ನೋಡೋಣ ಅಂತ ಹೇಳಿ ಅವ್ರು ಒಂದು ಫ್ಲಾಶ್ ಬ್ಯಾಕ್ ನ ಹೇಳಕ್ಕೆ ಶುರು ಮಾಡ್ತಾರೆ. ನಮ್ಮ ಅಪ್ಪ ಇದ್ರಲ್ಲ, ನಮ್ಮನ್ನ ಹೆಂಗ್ ಹೊಡಿತಾ ಇದ್ರು ಅಂತ ನೆನ್ಪಿದ್ಯಾ, ಆದ್ರೆ ನಮ್ಮನ್ನ ನೋಡೋದಕ್ಕೂ ಮುಂಚೆ ಫುಲ್ ಆಗಿ ಕುಡಿದ್ಬಿಟ್ಟು ಬಂದು ನಮ್ಮ ಅಮ್ಮನೇ ಹೊಡಿತಾ ಇದ್ದಿದ್ದು. ಒಂದ್ ಸ್ಟೇಜ್ಗೆ ಅವ್ರ ಕೈಲೋ ಅದನ್ನ ತಾಳಕ್ಕಾಗದೆ ಅವ್ರು ಊರ್ ಬಿಟ್ಟೆ ಹೊರಟೋದ್ರು, ನಮ್ಮನ್ನ ಅನಾಥನಾಗಿ ಮಾಡಿ ಬಿಟ್ಬಿಟ್ಟು ಹೊರಟೋದ್ರು. ಅದಾದ್ಮೇಲೆ ನಮ್ಮ ಅಪ್ಪ ಟಾರ್ಗೆಟ್ ನಮ್ಮ ಮೇಲೆ ಟರ್ನ್ ಆಯ್ತಲ್ವಾ, ನಮ್ಮನ್ನ ಹೆಂಗೆಲ್ಲ ಹೊಡೆದು ಹಿಂಸೆ ಕೊಡ್ತಾ ಇದ್ರು. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಅಮ್ಮ ತೀರೋದ್ರು ವಿಷಯ ಮಾತ್ರ ಗೊತ್ತಾಯ್ತು, ಬಟ್ ಎಲ್ಲಿ ಏನು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಒಂದ್
ಸ್ವಲ್ಪ ದಿನಕ್ಕೆ ಇದನ್ನೆಲ್ಲ ಮರಿಬೇಕು ಅಂತ ಹೇಳಿ ನಾವು ಊರ್ ಬಿಟ್ಟು ಬೇರೆ ಊರಿಗೆ ಬಂದ್ಬಿಟ್ವಿ. ಇಷ್ಟೇ ಸಾಕಾ ಅಥವಾ ನೀನ್ ನಮ್ಸಕ್ ಇನ್ನೇನಾದ್ರೂ ಬೇಕಾ ಅನ್ನೋ ತರ ಕೇಳ್ತಾರೆ. ಅದಾದ್ಮೇಲೆ ಆ ಪಾಸ್ಟ್ ಅಲ್ಲಿ ಇರೋ ಹೀರೋ ಕೇಳ್ತಾರೆ, ಸರಿ ಆಯ್ತು ಇವಾಗ ಏನಕ್ಕೆ ನೀನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ಯಾ ಅನ್ನೋ ತರ ಕೇಳಿದಾಗ ನಮ್ಮ ಹೀರೋ ಹೇಳ್ತಾರೆ, ಬೇರೆ ಏನಕ್ಕೆ ಹೀರೋನ ನೋಡೋದಕ್ಕೋಸ್ಕರನೇ ಬಂದಿರೋದು ಅಂತ ಹೇಳಿದ ತಕ್ಷಣ ಅಷ್ಟೇ ಪಾಸ್ಟ್ ಅಲ್ಲಿ ಹೀರೋಗೆ ಟೆನ್ಷನ್ ಆಗೋಯ್ತು. ಅವ್ರ ಶರ್ಟ್ ನ ಇಟ್ಕೊಂಡು ಬೈಯಕ್ಕೆ ಶುರು ಮಾಡ್ಬಿಟ್ಟ. ಹೀರೋನ ನೋಡಕ್ ಬಂದಿದ್ಯಾ, ನೀನ್ ಏನಕ್ಕೋ ಬಂದಿದ್ಯಾ, ಅವ್ಳಿಗಿನ್ನೂ ಏನೆಲ್ಲ ಮಾಡ್ಬೇಕು ಅಂತ ಕಾಯ್ಕೊಂಡಿದ್ಯಾ ಅಂತ ಏನೋ ಇವನು ಗೊತ್ತಿರೋ ತರ ಮಾತಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವ್ರ ಕೆಮ್ಮು ಜಾಸ್ತಿ ಆಗ್ಬಿಟ್ಟು ಬಾಯನ್ನ ಮುಚ್ಚಿಟ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಆ ತರ ಬಾಗಿಲನ್ನ ಬಿಟ್ಟು ಹೊರಗಡೆ ಬಂದವರು ಟಕ್ಕಂತ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಮತ್ತೆ ಪ್ರೆಸೆಂಟ್ ಗೆ ಬಂದ್ಬಿಟ್ರು. ಆದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿರೋ ಪಾಸ್ಟ್ ಅಲ್ಲಿ ಇರೋ ಹೀರೋ ಹೊರಗಡೆ ಬಂದ್ ನೋಡೋಷ್ಟ್ರಲ್ಲಿ ನಮ್ ಹೀರೋ ಇಲ್ಲ, ಅಲ್ಲಿಂದನೇ ಮಾಯ ಆಗ್ಬಿಟ್ಟಿದ್ದ. ಆ ಪಾಸ್ಟ್ ಹೀರೋಗ್ ಏನ್ ಅರ್ಥ ಆಗ್ತಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ. ಆದ್ರೆ ನಮ್ ಹೀರೋ ನೋಡಿದ್ರೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬಂದ್ಬಿಟ್ರು. ಹಂಗೆ ಬಂದು ಬಾತ್ರೂಮ್ ಅಲ್ಲಿ ಬಿದ್ದಿರ್ತಾರೆ. ಆಕ್ಚುಲಿ ಇವರು ಈಗ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಟೈಮಿಂಗ್ ನ ಚೆಕ್ ಮಾಡಿರ್ತಾರೆ. ಅಂದ್ರೆ ಅವ್ರಿಗೆ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಟೈಮಿಂಗ್ 12 ಗಂಟೆ. ಈಗ ಅವ್ರು ರಿಟರ್ನ್ ಬಂದಿರೋ ಟೈಮಿಂಗು 12:20. ಹಂಗಾದ್ರೆ ಏನು 20 ನಿಮಿಷಕ್ಕೆ ಮಾತ್ರನೇ ನಾವ್ ಆ ಜಾಗದಲ್ಲಿ ಇರೋದು ಅನ್ನೋದನ್ನ ತಿಳ್ಕೊಳ್ತಾರೆ. ಆದ್ರೆ ಪಾಸ್ಟ್ ಅಲ್ಲಿ ಇರೋ ಹೀರೋಗೆ ಏನ್ ನಡೀತದೆ ಅಂತ ಗೊತ್ತಿಲ್ಲ. ಈ ವಿಷಯನ ತಿಳ್ಕೊಂಡಿದ ತಕ್ಷಣ ಎದ್ದು ಬಿದ್ದು ಓಡೋಗ್ತಾರ ಅವ್ರ ಫ್ರೆಂಡ್ ಅವ್ರ ಮನೆಗೆ. ಅಲ್ಲೋಗ್ಬಿಟ್ಟು ಅವನ ಹತ್ರ ಈ ತರ ಎಲ್ಲ ನಡೀತು ಕಣೋ, ಅವ್ನ್ ಮತ್ತೆ ಬಂದಿದ್ದ ಕಣೋ, ಮನೆ ಒಳಗಡೆ ಬಂದಿದ್ದ, ಹಿಂಗೆಲ್ಲ ಹೇಳ್ದ ಅಂತ ಹೇಳ್ತಾ ಇದ್ರೆ ಅವ್ನಿಗೆ ಒಂಥರ ಭಯ ಆಗುತ್ತೆ. ಸರಿ ಇದ್ರ ಬಗ್ಗೆ ನಾಳೆ ಬೆಳಗ್ಗೆ ಮಾತಾಡೋಣ, ಹೋಗೋ ಅಂತ ಇರ್ತಾನೆ. ಇವ್ನೇನಕ್ಕೆ ಇವಾಗ ಹೋಗ ಅಂತ ಇದ್ದಾನೆ ಅಂತ ನೋಡಿದ್ರೆ ಒಂದ್ ಹುಡುಗಿನ ಮನೆಗೆ ಕರ್ಕೊಂಡ್ ಬಂದಿರ್ತಾನೆ. ಅದರಿಂದಾನೆ ಶಿವಪೂಜೆಲ್ ಕರಡಿ ಬಿಟ್ಟ ಇವ್ನ್ ಸೆಂಟ್ರಲ್ ಬಂದು ಇತರ ಬಾರ ಅಂತ ಕರೀತಿದ್ರೆ ಅವ್ನ್ ಎಲ್ಲಿ ಬರ್ತಾನೆ, ನನ್ಗೆ ಇವಾಗ ಅದೆಲ್ಲ ಗೊತ್ತಿಲ್ಲ, ನಿನ್ನ ಜೊತೆ ಬರ್ಲೇಬೇಕು ಅಂತ ಹೇಳಿ ಕಂಪಲ್ ಮಾಡಿ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲವ್ರಿಬ್ರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಇಲ್ಲಿಂದ ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಒಂದು ಲೈಟರ್ ನ ಅಲ್ಲೇ ಬಿಟ್ಬಿಟ್ಟು ಹೋಗಿರ್ತಾರೆ. ಆ ಲೈಟರ್ ನ ಅವ್ರ ಫ್ರೆಂಡ್ ಹತ್ರ ತೋರಿಸ್ಬಿಟ್ಟು ಇದ್ರ ಮೇಲಿರೋ ಫಿಂಗರ್ ಪ್ರಿಂಟ್ ನ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡತ್ತಲ್ವಾ ಅಂತ ಹೇಳಿ ಅದನ್ನ ಚೆಕ್ ಮಾಡಕ್ಕೆ ಕೊಡ್ತಾರೆ. ಯಾಕಂದ್ರೆ ನಮ್ ಹೀರೋ ಅವರ ಫ್ರೆಂಡ್ ಬಂದು ಪೊಲೀಸ್ ಆಫೀಸರ್ ಅಲ್ವಾ, ಇದೆಲ್ಲ ಚೆಕ್ ಮಾಡೋದು ಈಸಿ ಅಂತ ಹೇಳಿ ಕೊಡೋದು. ಫಿಂಗರ್ ಪ್ರಿಂಟ್ ಚೆಕ್ ಮಾಡೋದ್ರಲ್ಲಿ ಎರಡು ಒಂದೇ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವನೇ ತಾನೆ ಅದು, ಏನ್ ಜಸ್ಟ್ 30 years ಡಿಫರೆನ್ಸ್ ಅಲ್ಲಿ ಇದಾರೆ ಅಷ್ಟೇ. ಈ ರಿಸಲ್ಟ್ ಗೊತ್ತಾದ್ಮೇಲೆ ನಮ್ ಹೀರೋಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು. ಹಂಗಾದ್ರೆ 30 ವರ್ಷದ ಫ್ಯೂಚರೇ ನಾನು ಇಲ್ಲಿವರೆಗೂ ಬಂದಿರೋದು ಅಂತ ಇವ್ನಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆದ್ರೆ ಏನಕ್ಕೋಸ್ಕರ ಇಲ್ಲಿವರೆಗೂ ಬಂದು ಹೀರೋಯಿನ್ ನೋಡ್ಬೇಕು ಅಂತ ಇದ್ದಾನೆ, ಹಂಗಾರೆ ಫ್ಯೂಚರ್ ನಲ್ಲಿ ಹೀರೋಯಿನ್ ಗೆ ಏನಾಯ್ತು ಅಂತ ಹೆಂಗ್ ತಿಳ್ಕೊಳ್ತಾನೆ. ಅದಕ್ಕೆ ಹೀರೋನೇ ಬಂದು ಹೇಳ್ಬೇಕಲ್ವಾ. ಅದಕ್ಕೊಂದು ಟ್ಯಾಟೂ ಶಾಪ್ ಹೋಗ್ಬಿಟ್ಟು ಕೈ ಮೇಲೆ ಅವನು ಟ್ಯಾಟೂ ಹಾಕೊಳ್ತಾನೆ, ಈಗ ನೀನು ಬಂದು ನನ್ನ ಮೀಟ್ ಮಾಡ್ಲೇಬೇಕು ಅಂತ. ಇವ್ನು ಇಲ್ಲಿ ಪಾಸ್ಟ್ ಅಲ್ಲಿ ಟ್ಯಾಟೂ ಹಾಕೊಂಡ್ರೆ ಅದು ಫ್ಯೂಚರ್ ಅಲ್ಲಿ ಇರೋ ಹೀರೋ ಕೈ ಮೇಲೆ ಬಂದೇ ಬರುತ್ತಲ್ವಾ. ಅವ್ರು ಅದನ್ನ ಕನ್ನಡಿ ನೋಡ್ಕೊಂಡು ಶಾಕ್ ಆಗ್ತಾರೆ, ಇವನೇನ್ ಈ ತರ ಆಗ್ತಿದ್ದಾನೆ ಅಂತ. ಸರಿ ಇವ್ನ ಕತೆ ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ಹೋಗಿ ಮೀಟ್ ಮಾಡೋಣ. ಈಗ ಫಸ್ಟ್ ನನ್ ಮಗಳನ್ನ ನೋಡಕ್ ಹೋಗ್ಬೇಕು ಅಂತ ಅವ್ರ ಮಗಳನ್ನ ಪಿಕಪ್ ಮಾಡಕ್ಕೆ ಅಂತ ಏರ್ಪೋರ್ಟ್ ಹತ್ರ ಹೋಗಿ ಕಾರಲ್ಲಿ ಕರ್ಕೊಂಡ್ ಬರ್ತಾ ಇರ್ತಾರೆ. ತುಂಬಾ ದಿನ ಆದ್ಮೇಲೆ ನೋಡೋದ್ರಿಂದ ಅವ್ರ ಮಗಳ ಹತ್ರ ತುಂಬಾ ಪ್ರೀತಿಯಾಗಿ ಮಾತಾಡ್ಕೊಂಡು ಅವ್ರಿಗಿನ ಅಷ್ಟೇ ಕ್ಯೂಟ್ ಆಗಿ ಮಾತಾಡ್ಕೊಂಡು ಮನೆ ಕಡೆ ಹೋಗ್ತಾರೆ. ಇನ್ನೊಂದ್ ಕಡೆ ಪಾಸ್ಟ್ ಅಲ್ಲಿ ಇರೋ ನಮ್ ಹೀರೋನ ತೋರಿಸ್ತಾರೆ. ಅವ್ನು ಇವತ್ತು ಹೀರೋನ ಮೀಟ್ ಮಾಡೋದಕ್ಕೆ ಅಂತ ಡಾಲ್ಫಿನ್ ನಡೆಯುತ್ತಲ್ಲ ಆ ಶೋ ಹತ್ರ ಬಂದಿರ್ತಾನೆ. ಅವಳನ್ನ ಪಿಕಪ್ ಮಾಡ್ಕೊಂಡು ಅವಳಿಗೆ ಮತ್ತೆ ಪ್ರಪೋಸ್ ಮಾಡ್ತಾನೆ. ನೀನ್ ಮಗು ಬೇಕು ಅಂತ ಕೇಳ್ದಲ್ವಾ, ಅದಕ್ಕೆ ನಾನ್ ರೆಡಿ, ನಾವು ಮದುವೆ ಮಾಡ್ಕೊಳ್ಳೋಣ ಅಂತ. ಅದಾದ್ಮೇಲೆ ಅವ್ರ ಜೊತೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಬಿಟ್ಟು ಅವ್ನು ನಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಡಾಲ್ಫಿನ್ ಶೋ ನೋಡೋಣ ಅಂತ ಆ ಶೋ ನಡೆಯೋ ಜಾಗಕ್ಕೆ ಬಂದಿರ್ತಾನೆ. ನೋಡಿದ್ರೆ ಅಲ್ಲಿ ಆಲ್ರೆಡಿ ನಮ್ ಹೀರೋ ಬಂದು ಕೂತಿರ್ತಾರೆ. ಯಾವಾಗೂ ನಮ್ ಹೀರೋ ನೋಡಿದ ತಕ್ಷಣ ಸ್ವಲ್ಪ ಗಾಬರಿ ಪಡೋನು. ಇವಾಗ ಏನು ಗಾಬರಿ ಪಟ್ಟಿಲ್ಲ, ಅವ್ನಿಗೆ ಗೊತ್ತಾಗೋಯ್ತು ನಾನೇ ತಾನೆ ಅದು, ನನ್ನ ನೋಡಿ ನಾನ್ ಯಾಕೆ ಭಯ ಪಡ್ಬೇಕು ಅಂತ ಬಂದ್ ಅವ್ನ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ನಿಜವಾಗ್ಲೂ ನೀವು ಫ್ಯೂಚರ್ ಇಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. 2015 ಇಂದ ಬಂದಿದ್ದೀರಾ ಅಂತ ಹೇಳಿದ್ರಿ. ಆ ಟೈಮಲ್ಲಿ ಪ್ರಪಂಚ ಯಾವ ತರ ಚೇಂಜ್ ಆಗಿದೆ, ನನ್ನ ಎಜುಕೇಶನ್ ಅಲ್ಲಿ ನಾನು ಹೆಂಗ್ ಕಂಪ್ಲೀಟ್ ಮಾಡಿದೆ, ನಾನು ಒಳ್ಳೆ ಡಾಕ್ಟರ್ ಆಗಿದ್ದೀನ, ನಮ್ ಫ್ಯಾಮಿಲಿ ಎಲ್ಲ ಹೆಂಗಿದೆ ಅಂತ ಕ್ವೆಶನ್ ಮೇಲೆ ಕ್ವೆಶನ್ ಹಾಕ್ತಾ ಇರ್ತಾನೆ. ಇರೋ ಅಂತಾನೆ, ಇದು ನಿನ್ ಲೈಫೇ ಕಣೋ, ನಿನ್ ಬಗ್ಗೆ ನೀನೇ ತಿಳ್ಕೊಂಡ್ಬಿಟ್ರೆ ನಿನ್ಗೆ ಏನಿರುತ್ತೆ ಆಮೇಲೆ ಇಂಟ್ರೆಸ್ಟ್ ಅಂತ. ಸರಿ ನನ್ಗೆ ಮಕ್ಳೆಲ್ಲ ಇದಾರ ಅಂದಾಗ ನಿನ್ಗೆ 20 ವಯಸ್ಸಲ್ಲಿ ಒಬ್ಳು ಮಗಳಿದ್ದಾಳೆ ಅಂತ ಹೇಳಿದಾಗ ತುಂಬಾ ಖುಷಿ ಪಡ್ತಾನೆ. ಸರಿ ನನ್ ವೈಫ್ ಹೆಂಗಿದ್ದಾಳೆ ಏನು ಅಂತೆಲ್ಲ ಕೇಳಿದಾಗ ಸೈಲೆಂಟ್ ಆಗಿ ನೋಡೋ ಅಂತ ಹೇಳಿ ಮುಂದ್ಗಡೆ ನೋಡಿದ್ರೆ ಅಲ್ಲಿ ಶೋ ನಡ್ಸಕ್ಕೆ ಅಂತ ಹೀರೋಯಿನ್ ಬಂದಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ನಮ್ ಹೀರೋಗಂತ್ರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಯಾಕಂದ್ರೆ ಹೀರೋಯಿನ್ ಸತ್ತೋಗಿರ್ತಾಳೆ ಫ್ಯೂಚರ್ ಅಲ್ಲಿ. ಆತರ ಸತ್ತೋಗಿರೋರ್ನ ನೋಡೋ ಚಾನ್ಸ್ ಒಂದ್ಸತಿ ಸಿಕ್ತಾಗ ಯಾವ ತರ ಫೀಲ್ ಮಾಡ್ತಾರೆ ಆತರ ಈಗ ನಮ್ ಹೀರೋ ತುಂಬಾನೇ ತೃಪ್ತಿಯಾಗಿ ಫೀಲ್ ಆಗ್ತಾನೆ. ಈ ತರ ನೋಡ್ತಾ ಇರ್ಬೇಕಾದ್ರೆ ಅವ್ನಿಗೆ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಬಾಯಲ್ ಬ್ಲಡ್ ಬರುತ್ತೆ. ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ಪಾಸ್ಟ್ ಅಲ್ಲಿ ಇರೋ ಹೀರೋ ಹೇಳ್ತಾನೆ, ಇರಿ ನಿಮ್ ಮೈಗೆ ಏನು ಅಂತ ನೋಡ್ತೀನಿ ಅಂದಾಗ ಬೇಡ ನನ್ನ ನೋಡ್ಕೊಳಕ್ಕೆ ಗೊತ್ತು, ಒಂದೇ ಒಂದ್ಸತಿ ನಾನು ಹೀರೋಯಿನ್ ನೋಡ್ಬೇಕು ಅಂತ ಆಸೆ ಪಟ್ಟೆ, ನಾನ್ ಬಂದು ನೋಡಿದ್ದು ಆಯ್ತು, ಇನ್ಮೇಲೆ ಯಾವತ್ತಿಗೂ ನಾನು ಇಲ್ಲಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬರೋದಿಲ್ಲ, ನಿನ್ನ ನೋಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಹಿಂದ್ಗಡೆನೆ ಹೀರೋ ಹೋಗ್ಬಿಟ್ಟು ಹೇಳ್ತಾನೆ, ಇವ್ನ್ ಯಾಕೆ ಹತ್ರ ಹೋಗ್ತಾಗ್ ಮಾತಾಡ್ತಾ ಇದ್ದಾನೆ, ಹೀರೋಯಿನ್ಗೆ ಏನಾಯ್ತು, ಏನಕ್ಕೆ ಕೊನೆದಾಗ ಒಂದ್ಸತಿ ನೋಡಕ್ ಬಂದಿದೀನಿ ಅಂತ ಇದ್ದಾನೆ ಅಂತ ಇವ್ನ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ. ಫ್ಯೂಚರ್ ಅಲ್ಲಿ ಏನ್ ನಡೀತು, ಏನಕ್ಕೋಸ್ಕರ ಹೀರೋಯಿನ್ ನೋಡೋದಕ್ಕೆ ನೀವು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ, ಏನ್ ನಡೀತಾ ಇದೆ, ನಿಜ ಹೇಳಿ ಅಂತ ಹಿಂಸೆ ಕೊಟ್ಟು ಕೇಳ್ತಾನೆ ಇರ್ತಾನೆ. ಇನ್ ನಮ್ ಹೀರೋಗೆ ಕೂಡ ಬೇರೆ ದಾರಿ ಇಲ್ದೆ ನಿಜ ಹೇಳ್ಬೇಕು ಅಂತ ಇನ್ ಸ್ವಲ್ಪ ದಿನದಲ್ಲೇ ಹೀರೋಯಿನ್ ಸತ್ತೋಗ್ತಾಳೆ ಅನ್ನೋ ವಿಷಯನ ಹೇಳಿದ ತಕ್ಷಣ ಇವ್ನಿಗೆ ಸಖತ್ ಶಾಕು. ಏನು ಹೀರೋಯಿನ್ ಸತ್ತೋಗ್ತಾಳ, ಹೆಂಗ್ ನಡೀತು, ಯಾವಾಗ ನಡೀತು, ಯಾವ ತರ ನಡೀತು ಅಂತ ಕ್ವೆಶನ್ ಮೇಲೆ ಕ್ವೆಶನ್ ಆಗ್ತಾ ಇರ್ತಾನೆ. ಹೆಂಗ್ ನಡೀತು ಅಂತ ಹೇಳಕ್ ಮುಂಚೆನೆ 20 ನಿಮಿಷ ಟೈಮ್ ಮುಗ್ದೋಗಿ ನಮ್ ಹೀರೋ ಅಲ್ಲಿಂದ ಮಾಯ ಆಗ್ಬಿಟ್ಟ. ಏನಾದ್ರೂ ಒಂದು ವಿಷಯನ ಹೇಳಿದ್ರೆ ಕಂಪ್ಲೀಟ್ ಆಗಿ ಹೇಳ್ಬಿಡ್ಬೇಕು. ಇವಾಗ ನಾನ್ ಮೂವಿ ಅಪ್ಲೋಡ್ ಮಾಡುವಾಗ ಫಸ್ಟ್ ಹಾಫ್ ಹಾಕ್ಬಿಟ್ಟು ಸೆಕೆಂಡ್ ಹಾಫ್ ನ ಅವತ್ತಿಗೆ ನಾನು ಅಪ್ಲೋಡೇ ಮಾಡಿಲ್ಲ ಅಂದ್ರೆ ಹೆಂಗಿರುತ್ತೆ ಆ ಟೆನ್ಷನ್. ಆ ತರನೇ ಇಲ್ಲಿ ನಮ್ ಹೀರೋಗೆ ಅರ್ಧಂಬರ್ಧ ಹೇಳ್ಬಿಟ್ಟು ಮಾಯ ಆಗ್ಬಿಟ್ರೆ ಪಾಸ್ಟ್ ಅಲ್ಲಿ ಇರೋ ಹೀರೋ ಇನ್ನೇನ್
ಏನ್ ಮಾಡ್ತಾನೆ. ಆದ್ರೆ ಮತ್ತೆ ರಿಟರ್ನ್ ಹೋಗಿರೋ ನಮ್ ಹೀರೋನ ತೋರಿಸ್ತಾರೆ. ಅಲ್ಲಿ ಮಲಗಿರೋ ಅವ್ರ ಮಗಳನ್ನ ನೋಡಿ ತುಂಬಾನೇ ಬೇಜಾರಾಗಿ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾನೆ. ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೆ, ನಾನ್ ಮಾಡಿದ ದೊಡ್ಡ ತಪ್ಪು, ನನ್ನ ಹತ್ರ ಹೋಗ್ಬಾರ್ದಾಗಿತ್ತು ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ. ಇವಾಗ ಪಾಸ್ಟ್ ಅಲ್ಲಿರೋ ನಮ್ ಹೀರೋನ ತೋರಿಸ್ತಾರೆ. ಅರ್ಧಂಬರ್ಧ ವಿಷಯ ಹೇಳ್ಬಿಟ್ಟು ಹೋದ್ರೆ ಪೂರ್ತಿ ತಿಳ್ಕೊಳ್ಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇರತ್ತಲ್ವಾ, ಅದಕ್ಕೆ ಮತ್ತೆ ಹೀರೋನ ಇಲ್ಲಿ ಬರ್ಸ್ಲೇಬೇಕು ಅಂತ ಹೇಳಿ ಹೀರೋಯಿನ್ ಜೊತೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ 2 ನಿಮಿಷ ನನ್ನ ಫ್ರೆಂಡ್ಗೆ ನಾನೊಂದು ಟೆಲಿಗ್ರಾಮ್ ನ ಕಳಿಸ್ಬೇಕು ಅಂತ ಹೇಳಿ ಕಾರ್ನ ನಿಲ್ಲಿಸ್ಬಿಟ್ಟೋಗಿ ಟೆಲಿಗ್ರಾಮ್ ನ ಹಾಕ್ತಾನೆ. ಒಂದಲ್ಲ 2 ಟೆಲಿಗ್ರಾಮ್ ನ ಹಾಕ್ತಾನೆ. ಆ ಟೈಮಲ್ಲೆಲ್ಲ ಇದೇ ತಾನೇ ಇದ್ದಿದ್ದು, ಲೆಟರ್ಸ್ ಪೋಸ್ಟ್ ಬಾಕ್ಸ್ ಅಂತ ಅದೇ ತಾನೇ ಬರ್ತಾ ಇದ್ದಿದ್ದು. ಸೊ ಆತರ ಎತ್ಕೊಂಡು ಹೋಗಿ ಟೆಲಿಗ್ರಾಮ್ ನ ಕಳಿಸ್ತಾನೆ. ಇನ್ನೊಂದ್ ಕಡೆ ಫ್ರೆಂಡ್ ನ ತೋರಿಸ್ತಾರೆ. ಆಕ್ಚುಲಿ ಇವ್ರು ಬೇರೆ ಬೇರೆ ಜಾಗದಲ್ಲಿ ತಾನೇ ಇರ್ತಾರೆ. ಅಲ್ಲಿ ಆ ಫ್ರೆಂಡ್ ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ಮನೆ ಕರ್ಕೊಂಡ್ ಬಂದಿರ್ತಾನೆ. ಅಲ್ಲಿ ಅವ್ರು ಸ್ವಲ್ಪ ಖುಷಿಯಾಗಿರೋಣ ಅಂತ ಟ್ರೈ ಮಾಡೋಷ್ಟರಲ್ಲಿ ಮತ್ತೆ ಮನೆಗೆ ಒಂದು ಲೆಟರ್ ಬಂದಿದೆ ಅಂತ ಪೋಸ್ಟ್ ಮ್ಯಾನ್ ಬಂದು ಬಾಗಿಲ್ನ ತಡ್ತಾ ಇರ್ತಾನೆ. ಇವ್ನಿಗೆ ಟೆನ್ಷನ್ ಆಗುತ್ತೆ, ಮತ್ತೆ ನನಗೆ ಹಿಂಸೆ ಕೊಡಕ್ಕಂತಾನೆ ಬರ್ತಾನೆ ಅಂತ. ಅದ್ರಲ್ಲಿ ಒಂದು ಲೆಟರ್ ಫ್ರೆಂಡ್ ಗಂತಾನೆ ಬರ್ದಿರೋದು. ಅದ್ರಲ್ಲಿ ಏನ್ ಬರ್ದಿರ್ತಾನಂದ್ರೆ, ಈಗ ನಿನ್ಗೆ ನಾನು 2 ಲೆಟರ್ ನ ಕಳ್ಸಿದಿನಲ್ಲ, ಅದ್ರಲ್ಲಿ ಒಂದು ಲೆಟರ್ ನ ಈ ತರ ಒಂದು ರ್ಯಾಕ್ ಅಲ್ಲಿ ಈ ತರ ಒಂದು ಬುಕ್ ಅಲ್ಲಿ ಅದನ್ನ ಇಡು. ಅಷ್ಟೇ ಅಲ್ಲ, ಅಲ್ಲಿರೋ ಆ ಮ್ಯೂಸಿಕ್ ಸಿಸ್ಟಮ್ ಮೇಲೆ ಅದನ್ನ ಬರ್ದ್ಬಿಟ್ ಬಾ ಅನ್ನೋ ತರ ಹೇಳ್ತಾರೆ. ಈಗ್ಲೇ ಹೋಗು, ತಕ್ಷಣ ಹೋಗು ಅಂತ ಹಾಕಿರ್ತಾರೆ. ಅಷ್ಟೇ ಇವ್ನ್ ಯಾವನೇ ಅವ್ರು ನನ್ಗೆ ಹಿಂಸೆ ಕೊಡಕತ್ತಾರೆ, ಫ್ರೆಂಡ್ ಆಗಿ ಬಂದಿದ್ದಾನ ಏನು ಅಂತ ಬೈಕೊಂಡೆ ಹೀರೋ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಆ ರ್ಯಾಕ್ ಅಲ್ಲಿ ಅವ್ನು ಯಾವ ಬುಕ್ ನ ಹೇಳಿದ್ನೋ ಆ ಬುಕ್ ಒಳಗಡೆ ಲೆಟರ್ ನ ಇಟ್ಬಿಟ್ಟು ಅಲ್ಲಿ ಆ ಮ್ಯೂಸಿಕ್ ಪ್ಲೇಯರ್ ಮೇಲೆ ಈ ತರ ಒಂದು ಬುಕ್ ನ ಓಪನ್ ಮಾಡಿ ನೋಡಿ ಅಂತ ಕೂಡ ಬರೀತಾನೆ. ಯಾವಾಗ ಪಾಸ್ಟ್ ಅಲ್ಲಿ ಹತ್ರ ಬರೀತಾರೋ ಪ್ರೆಸೆಂಟ್ ಅಲ್ಲಿ ಅದಂಗೆ ರಿಫ್ಲೆಕ್ಟ್ ಆಗತ್ತಲ್ವಾ, ಇಲ್ಲಿ ಪ್ರೆಸೆಂಟ್ ಅಲ್ಲಿ ಇರೋ ನಮ್ ಹೀರೋ ಕೂಡ ಅದನ್ನ ನೋಡ್ತಾರೆ. ಇವಾಗ ಏನಕ್ಕೆ ಅವ್ನ ಈ ತರ ಬರ್ದಿದಾನೋ ಗೊತ್ತಿಲ್ವೇ, ಏನ್ ಮಾಡ್ತಾನೋ ಗೊತ್ತಿಲ್ವೇ ಅಂತ ಹೇಳಿ ಟೆನ್ಷನ್ ಅಲ್ಲಿ ಇರ್ತಾರೆ. ಇನ್ನು ಮುಖ್ಯವಾಗಿ ಅವ್ರು ಹೋಗ್ಬಿಟ್ಟು ಆ ರ್ಯಾಕ್ ಅಲ್ಲಿ ಇರೋ ಬುಕ್ ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಲೆಟರ್ ಅಲ್ಲಿ ಪಾಸ್ಟ್ ಅಲ್ಲಿ ಇರೋ ಹೀರೋ ಬರ್ದಿರ್ತಾರೆ. ಮರ್ಯಾದೆಗೆ ಮತ್ತೆ ಈ ಜಾಗಕ್ಕೆ ಬಂದು ಏನ್ ನಡೀತು, ಹೀರೋಯಿನ್ ಹೆಂಗ್ ಸತ್ಲು ಅಂತ ನನ್ನ ಹತ್ರ ನಿಜ ಹೇಳಿಲ್ಲ ಅಂತ ಇಟ್ಕೋ, ನಿನ್ ಜೀವನನೇ ನಾನು ನಾಶ ಮಾಡ್ಬಿಡ್ತೀನಿ. ಯಾಕಂದ್ರೆ ಪಾಸ್ಟ್ ಅಲ್ಲಿ ಇರೋ ಹೀರೋ ಏನ್ ಮಾಡ್ತಾನೋ ಅದೇ ತಾನೇ ಫ್ಯೂಚರ್ ಅಲ್ಲಿ ರಿಫ್ಲೆಕ್ಟ್ ಆಗೋದು. ಅಲ್ಲಿ ಅವ್ನ ಏನಾದ್ರು ಸರಿಯಾಗಿ ಓದೆ ಡಾಕ್ಟರ್ ಆಗದೆ ಏನಾದ್ರು ತಪ್ಪಾದ ಕೆಲಸ ಮಾಡ್ಕೊಂಡ ಅಂತ ಇಟ್ಕೊಳ್ಳಿ, ಇಲ್ಲಿ ಫ್ಯೂಚರ್ ಅಲ್ಲಿ ನಮ್ ಹೀರೋ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ. ಇವನೇನಾದ್ರು ಕಿತಾಪತಿ ಕೆಲಸ ಮಾಡೋದಕ್ಕೆ ಮುಂಚೆ ನಾನಾ ಜಾಗಕ್ಕೆ ಹೋಗ್ಬೇಕು ಅಂತ. ಸರಿ ಆಯ್ತು, ಇವಾಗ ಅವ್ನಿಗೆ ಏನ್ ಬೇಕೋ ಕೇಳ್ಬಿಟ್ಟೆ ಬರ್ತೀನಿ ಅಂತ ಹೇಳಿ ಟ್ಯಾಬ್ಲೆಟ್ ಹಾಕೊಂಡು ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದ್ರು. ಆತರ ಹೋದ ನಮ್ ಹೀರೋಗೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಸೆಕೆಂಡ್ ಹಾಫ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ, ಮತ್ತೆ ಮುಖ್ಯವಾದ ಟ್ವಿಸ್ಟ್ ಇರುತ್ತೆ. ನನಗೆ ಕ್ಲೈಮ್ಯಾಕ್ಸ್ ತುಂಬಾನೇ ಇಷ್ಟ ಆಯ್ತು. ನೀವು ಇಷ್ಟ ಪಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಮರಿದೆ ಸೆಕೆಂಡ್ ಹಾಫ್ ನ ಕೂಡ ನೋಡಿ. ನಿಮ್ಮನ್ನ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಸೆಕೆಂಡ್ ಹಾಫ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.